ಈ ಒಂದು ವಿಚಾರ ಹೇಳ್ಕೊಂಡ್ಬಿಟ್ಟು ಮುಂದೆ ಹೋಗ್ಬಿಡೋಣ. ಏನು ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುವಂತ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಇದ್ದಂತ ಹಿಂದೂಗಳ ಸಂಖ್ಯೆ ಎಷ್ಟು? 30%. ಈಗ 30%. ಇಲ್ಲ, ಈಗ ಇನ್ನೂ ಕಡಿಮೆ ಆಗೋಗಿದೆ. ಈಗ 8% ಇರಬೇಕು. ಈಗ ಇನ್ನೂ ಕಡಿಮೆ ಆಗೋಗಿದೆ. 6ರಿಂದ 7%ಗೆ ಬಂದು ತಲುಪಿದೆ. ಕೆಲವು ಭಾಗಗಳಲ್ಲಂತೂ 20% ಇದ್ದಿದ್ದು ಬರೀ 2-3%ಗೆ ಬಂದು ತಲುಪಿದೆ. 30% ಇದ್ದಂತ ಹಿಂದೂಗಳು. ಯಾಕೆ ಹೀಗಾಯ್ತು? ಏನಾಯ್ತು? ಈಗ ಸಾಯವನ್ನಪ್ತಾ ಇರುವಂತದ್ದು, ಹಲ್ಲೆ ಮಾಡ್ತಾ ಇರೋದನ್ನ ಸಣ್ಣ ಪ್ರಮಾಣ, ನರಮೇಧವೇ ನಡೆದು ಹೋಗಿದೆ. ಜಲಿಯನ್ ವಾಲಾಬಾಗ್ ಹೇಗಾಗಿತ್ತೋ ಬ್ರಿಟಿಷರು ಮಾಡಿದ್ದು, ಆ ರೀತಿಯಲ್ಲಿ ಹಿಂದೂಗಳನ್ನ ನರಮೇಧ ಮಾಡಿರುವಂತಹ ಉದಾಹರಣೆಗಳಿದೆ. ಇನ್ನೊಂದು ಹೇಳ್ಬಿಟ್ಟು ಮುಂದಿನ ಸ್ಟೋರಿಗೆ ಹೋಗೋಣ. ಸ್ವತಂತ್ರ ಸಿಗುವಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರೆಲ್ಲಿದ್ರು? ಇದೇ ಸಂದರ್ಭದಲ್ಲೇನೆ ಆ ಕಡೆಗೆ ನಡೀತಾ ಇದ್ದಂಥ ಗಲಾಟೆಗಳಲ್ಲಿ ಮಾತುಕತೆಯನ್ನು ಮಾಡಕ್ ಹೋಗಿದ್ರು. ಮುಸ್ಲಿಂ ಲೀಗ್ ಮಾಡಿದಂತಹ ಆ ಗಲಾಟೆಗಳಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇತ್ತು, ಗಲಾಟೆ ನಡೀತಾ ಇತ್ತು. ಅಲ್ಲಿ ಸೌಹಾರ್ದತೆಯನ್ನು ಕಾಪಾಡೋಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರಲ್ಲಿದ್ರು. ಹಾಗಾಗಿ ನಮಗೆ ಸ್ವತಂತ್ರದ ಸಂದರ್ಭದಲ್ಲಿ ಗಾಂಧೀಜಿಯವರು ಸಿಗೋದಿಲ್ಲ ಇಲ್ಲಿಗೆ. ಹಾಗೆ ಯಾರು ಇರ್ತಾರೆ? ಅದು ಕಥೆಗಳನ್ನು ನೋಡ್ತಾ ಇದ್ರೆ ಅತ್ಯಂತ ಕರಾಳವಾಗಿದೆ ಇವೆಲ್ಲ ಇತಿಹಾಸಗಳು. ಓಕೆ, ಮುಂದಿನ ಸುದ್ದಿಗೆ ಹೋಗ್ಬಿಡೋಣ ಅಲ್ವಾ? ಎಸ್. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಪರಿಣಾಮ ಶೇಖ್ ಹಸೀನಾ ಭಾರತಕ್ಕೆ ಬಂದ್ರು. ಸದ್ಯ ಭಾರತ ಕೂಡ ಅವರಿಗೆ ತಾತ್ಕಾಲಿಕವಾಗಿ ಇಲ್ಲಿ ಆಶ್ರಯವನ್ನ ಕಲ್ಪಿಸಿದೆ. ಹಸೀನಾಗೆ ಲಂಡನ್ಗೆ ಹೋಗೋದಕ್ಕೆ ಸದ್ಯ ಇಲ್ಲಿವರೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಬೇರೆ ದೇಶದಲ್ಲಿ ಆಶ್ರಯವನ್ನ ಪಡ್ಕೊಳ್ಳುವಂತೆ ಬ್ರಿಟನ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಅವರು ಸದ್ಯ ಭಾರತದಲ್ಲೇ ಇದ್ದಾರೆ. ಇನ್ನಷ್ಟು ದಿನಗಳ ಕಾಲ ಇರಬಹುದು, ಆದರೆ ಎಲ್ಲಿಯವರೆಗೂ ಅನ್ನೋದು ಈಗಿರುವಂತಹ ಪ್ರಶ್ನೆ. ಶೇಖ್ ಹಸೀನಾ ಮತ್ತು ಭಾರತದ ಜೊತೆಗಿನ ಸಂಬಂಧ ಉತ್ತಮವಾಗಿದ್ದರಿಂದ ಅವರು ಭಾರತವನ್ನು ಆಯ್ಕೆ ಮಾಡ್ಕೊಂಡು ಬಂದರು, ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಅವರಿಗೆ ಎಷ್ಟು ದಿನಗಳ ಕಾಲ ಆಶ್ರಯ ಕೊಡಬಹುದು, ಮುಂದೆ ಇದರಿಂದ ಆಗಬಹುದಾದಂತಹ ಸಮಸ್ಯೆಗಳೇನು, ಅದೆಲ್ಲದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಾಂಗ್ಲಾದಲ್ಲಿ ರಾಜಕೀಯ ಅರಾಜಕತೆ. ಭಾರತದಲ್ಲಿ ಹಸೀನಾಗೆ ತಾತ್ಕಾಲಿಕ ಆಶ್ರಯ. ಲಂಡನ್ಗೆ ತೆರಳುತ್ತಾರಾ ಮಾಜಿ ಪ್ರಧಾನಿ? ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣಕ್ಕೂ ಹಿಂಸಾಚಾರ ಭುಗಿಲೇಳ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಹಿಂದೆ ಪಾಕಿಸ್ತಾನ, ಚೀನಾ ಕೈವಾಡ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಬೆನ್ನಲ್ಲೇ ಭಾರತಕ್ಕೆ ಬಂದಿರುವ ಶೇಖ್ ಹಸೀನಾ ಇಲ್ಲಿ ತಾತ್ಕಾಲಿಕ ಆಶ್ರಯ ಪಡೆದುಕೊಂಡಿದ್ದಾರೆ. ಘಾಜಿಯಾಬಾದ್ ಹಿಂಡನ್ ಏರ್ಬೇಸ್ನಲ್ಲಿರುವ ಶೇಖ್ ಹಸೀನಾ ಲಂಡನ್ಗೆ ತೆರಳುವ ಪ್ಲಾನ್ನಲ್ಲಿ ಇದ್ದಾರಂತೆ. ಆದರೆ ಲಂಡನ್ಗೆ ತೆರಳಲು ಇನ್ನೂ ಅನುಮತಿ ಸಿಕ್ಕಿಲ್ವಂತೆ. ಸದ್ಯ ಹಿಂಡನ್ ಏರ್ಬೇಸ್ನಲ್ಲಿರುವ ಶೇಖ್ ಹಸೀನಾಗೆ ಭಾರತ ಸರ್ಕಾರ ಭದ್ರತೆ ಒದಗಿಸಿದೆ. ಪ್ರಧಾನಮಂತ್ರಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಅವರೀಗ ಭಾರತಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಗಾಜಿಯಾಬಾದ್ನಲ್ಲಿರುವಂತಹ ಇಂಡಿಯನ್ ಏರ್ಬೇಸ್ನಲ್ಲಿ ಅವರು ತಂಗಿದ್ದಾರೆ. ಅವರಿಗೆ ಬೇಕಾದಂಥ ಅಗತ್ಯ ಭದ್ರತೆ ಮತ್ತು ನೆರವನ್ನು ಕೊಡಲಿಕ್ಕೆ ಭಾರತ ಸರ್ಕಾರ ಕೂಡ ನಿರ್ಧಾರ ಮಾಡಿದೆ. ನಿನ್ನೆ ಅಷ್ಟೇ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಶೇಖ್ ಹಸೀನಾ ಅವರನ್ನ ಭೇಟಿಯಾಗಿ ಎಲ್ಲ ರೀತಿಯಾದಂಥ ನೆರವು ಮತ್ತು ಭದ್ರತೆಯನ್ನು ಕೂಡ ಕೊಡೋದಾಗಿ ಹೇಳಿದ್ದಾರೆ. ಸದ್ಯಕ್ಕೆ ಶೇಖ್ ಹಸೀನಾ ಲಂಡನ್ಗೆ ತೆರಳುವಂಥ ಪ್ಲಾನ್ನಲ್ಲಿದ್ದಾರೆ. ಆದರೆ ಈವರೆಗೂ ಕೂಡ ಅನುಮತಿ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಭಾರತದಲ್ಲೇ ತಂಗಿದ್ದಾರೆ. ಮುಂದಿನ 1-2 ದಿನಗಳಲ್ಲಿ ಅವರು ಲಂಡನ್ಗೆ ಕೂಡ ತೆರಳುವಂತ ಸಾಧ್ಯತೆಗಳಿದೆ. ಹಸೀನಾ ಬೆಂಬಲಕ್ಕೆ ನಿಲ್ಲುತ್ತಾ ಕೇಂದ್ರದ ನಿರ್ಧಾರಕ್ಕೆ ಬೆಂಬಲ ಕೊಡ್ತೀರಿ. ಸರ್ವಪಕ್ಷ ಸಭೆಯಲ್ಲಿ ವಿಪಕ್ಷಗಳ ಘೋಷಣೆ. ಈ ಬೆಳವಣಿಗೆಗಳ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿತ್ತು. ಸಭೆಯಲ್ಲಿ ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಲ್ಲ ಎನ್ಡಿಎ ಮಿತ್ರ ಪಕ್ಷಗಳು ಮತ್ತು ಹೆಚ್ಚಿನ ವಿರೋಧ ಪಕ್ಷಗಳು ಭಾಗವಹಿಸಿದರು. ಬಾಂಗ್ಲಾದೇಶದಲ್ಲಿ ಉದ್ಭವಿಸಿರುವ ಅಶಾಂತಿ ಹಾಗೂ ಭಾರತಕ್ಕೆ ಬಂದು ಆಶ್ರಯ ಪಡೆದಿರುವ ಪ್ರಧಾನಿ ಶೇಖ್ ಹಸೀನಾ ಕುರಿತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಿವರಣೆ ಕೊಟ್ಟರು. ಎಲ್ಲಾ ರೀತಿಯ ಸಹಕಾರ ಕೊಡೋದಾಗಿ ವಿಪಕ್ಷಗಳು ಭರವಸೆ ನೀಡಿದವು. ಬಾಂಗ್ಲಾದಿಂದ ಶೇಖ್ ಹಸೀನಾ ಭಾರತಕ್ಕೆ ಬರ್ತಾ ಇದ್ದಂತೆ ಭಾರತದಲ್ಲೂ ಕೂಡ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ನಿನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸಿ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು. ಇವತ್ತು ಕೂಡ ಸರ್ವ ಪಕ್ಷಗಳ ಸಭೆಯನ್ನು ಕರೆಯಲಾಗಿತ್ತು. ಇದರಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರಮುಖ ಎಲ್ಲ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಬಾಂಗ್ಲಾದೇಶದಲ್ಲಿ ನಡೀತಿರುವಂಥ ಬೆಳವಣಿಗೆಗಳೇನು ಮತ್ತು ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿರುವಂಥ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಏನು ನಿಲುವನ್ನು ತೆಗೆದುಕೊಳ್ತಾ ಇದೆ, ಅದಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೂಡ ಒಂದು ಸಹಮತವನ್ನು ವ್ಯಕ್ತಪಡಿಸಿವೆ. ಬಾಂಗ್ಲಾದಲ್ಲಿ 12,000ಕ್ಕೂ ಹೆಚ್ಚು ಭಾರತೀಯರ ಸ್ಥಳಾಂತರಕ್ಕೆ ಕ್ರಮ ಎಂದ ಕೇಂದ್ರ. ಇನ್ನು ಬಾಂಗ್ಲಾದೇಶದಲ್ಲಿರುವ ರಾಯಭಾರಿ ಅಧಿಕಾರಿಗಳು ಮತ್ತು ಭಾರತೀಯರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡುತ್ತಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದರು. ಹಿಂಸಾಚಾರ ಪೀಡಿತ ದೇಶದಲ್ಲಿರುವ 12,000 ಭಾರತೀಯರನ್ನು ಸ್ಥಳಾಂತರಿಸಲು ಕ್ರಮ ತೆಗೆದುಕೊಂಡಿದೆ. ಸುಮಾರು 8,000 ವಿದ್ಯಾರ್ಥಿಗಳು ವಾಪಸ್ಸಾಗಿದ್ದಾರೆ. ಈ ಮಧ್ಯೆ ನ್ಯೂಯಾರ್ಕ್ನ ಬಾಂಗ್ಲಾದೇಶ ರಾಯಭಾರ ಕಚೇರಿಯಲ್ಲೂ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. We are in close and continuous touch with the Indian community in Bangladesh through our diplomatic missions.
There are an estimated 19,000 Indian nationals there, of which about 9,000 are students. The bulk of the students, however, have already returned to India. In terms of our diplomatic presence, in addition to the High Commission in Dhaka, it is our expectation that the host government will provide the required security protection for these establishments. We look forward to their normal functioning once the situation stabilizes. ಬಾಂಗ್ಲಾದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟ ಬಳಿಕವೂ ಕೂಡ ಪ್ರತಿಭಟನೆ ಮುಂದುವರೆದಿದೆ, ಹಿಂಸಾಚಾರ ಮುಂದುವರೆದಿದೆ. ಒಂದು ಕಡೆ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿರುವಂತಹ ಭಾರತೀಯರ ರಕ್ಷಣೆ ವಿಚಾರದಲ್ಲಿ ಈಗ ಭಾರತ ಸರ್ಕಾರ ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ಸುಮಾರು 12ರಿಂದ 13,000 ವಿದ್ಯಾರ್ಥಿಗಳಿದ್ದಾರೆ. ಆ ಪೈಕಿ ಈಗಾಗಲೇ 8,000 ವಿದ್ಯಾರ್ಥಿಗಳು ವಾಪಸ್ ಆಗಿದ್ದಾರೆ. ಬಾಕಿ ಉಳಿದಂತ 5,000 ವಿದ್ಯಾರ್ಥಿಗಳು ಜೊತೆಗೆ ಕೆಲವೊಂದಿಷ್ಟು ನಾಗರಿಕರು ಭಾರತೀಯರು ಏನಿದ್ದಾರೆ ಅವರನ್ನ ಸುರಕ್ಷಿತವಾಗಿ ದೇಶಕ್ಕೆ ವಾಪಸ್ ಕರೆತರುವಂತ ನಿಟ್ಟಿನಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೇಳಿದ್ದಾರೆ. ಒಟ್ನಲ್ಲಿ ಬಾಂಗ್ಲಾದೇಶ ಹೊತ್ತಿ ಉರಿಯುತ್ತಿದ್ದು ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗಿದೆ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಟೈಟ್ ಸೆಕ್ಯೂರಿಟಿ ನೀಡಲಾಗಿದೆ. ಬಾಂಗ್ಲಾದಲ್ಲಿರುವ 12,000ಕ್ಕೂ ಹೆಚ್ಚು ಭಾರತೀಯರನ್ನು